ಓಕೆನಾ? ಎಸ್. ನೋಡಿ, ಮೇನ್ ಆಗಿ ಏನಿರುತ್ತೆ ಅಂತ ಅಂದ್ರೆ, ಈಗ ಕ್ಲೋಸಿಂಗ್ ಅಂತ ಬಂದಾಗ 1499, ಆಯ್ತಾ? ಸೊ ಇಲ್ಲಿ ನೀವು ಓಲ್ಡ್ ಅಲ್ಲಿ ಇಡಬಾರ್ದು, ಅದೆಲ್ಲ ಬಿಟ್ಟಾಕಿ. ಓಕೆನಾ? ಫಸ್ಟ್ ಅವ್ನ್ ಕಾಲ್ ಮಾಡಿದ ತಕ್ಷಣ ನೀವು ಮಾತಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಶಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ವಿಶಸ್ ಮಾಡಿ. ಸೊ ಸೆಕೆಂಡ್ ಥಿಂಗ್ ನೀವೇನ್ ಮಾಡ್ಬೇಕಾಗುತ್ತೆ, ಕ್ಯಾಶುವಲ್ ಟಾಕ್ ಮಾಡಿ. ಯಾಕಂದ್ರೆ ಅವನು ಹೇಳಿ ಮ್ಯಾಮ್ 2 ಮಿನಿಟ್ಸ್ ಅಲ್ಲೇ ಕ್ಲೋಸ್ ಆಗ್ಬಿಡುತ್ತೆ, 2 ಮಿನಿಟ್ಸ್ ಅಲ್ಲೇ ಮಾತಾಡ್ಬೋದು ಅನ್ನೋ ಇಂಟೆನ್ಷನ್ ಇರುತ್ತೆ. ಬಟ್ ನೀವು 7 ಮಿನಿಟ್ಸ್ ಟೈಮ್ ತಗೋಬೇಕಾಗುತ್ತೆ ಅವನ ಹತ್ರ. ಅದಕ್ಕೆ ಕ್ಯಾಶುವಲ್ ಟಾಕ್ ಮಾತಾಡಿ ಅವ್ನು ಎಲ್ಲಿದ್ದಾನೆ ಏನು ಎಂತೆಲ್ಲ ತಿಳ್ಕೋಬೇಕು. ಓಕೆನಾ? ಸೊ ಅದಾದ್ಮೇಲೆ ಥರ್ಡ್ ಥಿಂಗ್. ಓಕೆ, ಥರ್ಡ್ ಥಿಂಗ್ ಏನಿರುತ್ತೆ ಅಂತ ಅಂದ್ರೆ, ಸರಿನಾ? ಥರ್ಡ್ ಥಿಂಗ್ ನೀವು ಏನ್ ಮಾಡೋದಿರುತ್ತೆ ಅಂದ್ರೆ, ಮೇನ್ ಆಗಿ ನೀವು ಏನ್ ಮಾಡ್ಬೇಕು, ಫಸ್ಟ್ ಥರ್ಡ್ ಥಿಂಗ್ ಅಲ್ಲಿ ರಿವ್ಯೂಸ್ ನ ತಗೋಬೇಕು. ಅವನು ಫುಲ್ ಅಟೆಂಡ್ ಆಗಿದಾನ ಇಲ್ವಾ ಅಂತ ಹೇಳ್ಬಿಟ್ಟು ರಿವ್ಯೂಸ್ ನ ತಗೋಬೇಕಾಗುತ್ತೆ. ಓಕೆ, ಯಾಕೆ ರಿವ್ಯೂಸ್ ನ ತಗೋಬೇಕು ಅಂತ ಬಂದಾಗ, ಬಿಕಾಸ್ ಸಮ್ ಪರ್ಸನ್ಸ್ ಮಿನಿಮಮ್ ಬಿಲ್ಲಿಂಗ್ ಇರುತ್ತೆ ಅನ್ನೋದೇ ಕೇಳಿಸ್ಕೊಂಡಿರಲ್ಲ. ಹರಿಬರಲ್ಲಿ ಹೋಗಿರ್ತಾನೆ. ಪ್ರಾಪರ್ ಆಗಿ ಜೆನ್ಯೂನ್ ಆಗಿ ಹೇಳಿ, ನೀವು ಅಟೆಂಡ್ ಆಗಿದ್ರ ಇಲ್ವಾ ಅಂತ ಕೇಳಿ ರಿವ್ಯೂಸ್ ನ ತಗೊಂಡು ಅವ್ನು ಫುಲ್ ಬೆನಿಫಿಟ್ಸ್ ಎಲ್ಲದನ್ನು ಹೇಳ್ತಾ ಇದ್ದಾನೆ ಅಂದ್ರೆ ಅಟೆಂಡ್ ಆಗಿದ್ರೆ ಅವನು ಕಂಪ್ಲೀಟ್ ಮಾಡಿ. ಆಗಿಲ್ಲ ಅಂದ್ರೆ ಜೆನ್ಯೂನ್ ರೀಸನ್ ಇತ್ತು ಅಂದ್ರೆ ಒನ್ ಚಾನ್ಸ್ ಅವನಿಗೆ ಕೊಟ್ಟು ರೆಕಾರ್ಡಿಂಗ್ ನ ಪ್ರೊವೈಡ್ ಮಾಡಿ. ಆಯ್ತಾ? ಸೊ ನೋಡಿ, ರೆಕಾರ್ಡಿಂಗ್ ನಾನು ಪ್ರೊವೈಡ್ ಇಸ್ಕೊಳ್ತೀನಿ, ಬಟ್ ಪ್ರಾಪರ್ ಆಗಿ ನೀವ್ ಏನ್ ಮಾಡ್ಬೇಕಾಗುತ್ತೆ, ಸೀರಿಯಸ್ ಇದ್ರೆ ಮಾತ್ರ, ಟೈಮ್ ವೇಸ್ಟಿಗೆ ಅಂತ ಅಲ್ಲ, ಇದನ್ನ ಪ್ರಾಪರ್ ಆಗಿ ನೋಡಿ ನನಗೆ ಕಾಲ್ ಮಾಡಿದ್ರೆ ಅನ್ಕೊಳ್ಳಿ, ಕ್ಲಾರಿಟಿ ನಾನು ಕೊಡ್ತೀನಿ ಅಂತ ಪ್ರಾಪರ್ ಹೈಪ್ ಕ್ರಿಯೇಟ್ ಮಾಡಿ ಇಷ್ಟು ರೆಕಾರ್ಡಿಂಗ್ ಕೊಡ್ಬೇಕು, ಡೇಟ್ ಓದು. ಇಲ್ಲ ಅವ್ನ್ ಅಟೆಂಡ್ ಆಗಿದ್ದಾನೆ ಅಂದ್ರೆ ಪ್ರಾಪರ್ ನೆಟ್ವರ್ಕ್ ಪ್ಲೇಸ್ ಅಲ್ಲಿ ನೋಡ್ಬಿಟ್ಟು ಅವನಿಗೆ ಕ್ಲಾರಿಟಿ ಕೊಡಿ. ಆಯ್ತಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿವ್ಯೂಸ್ ನ ಆದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಬೆನಿಫಿಟ್ಸ್ ಬಗ್ಗೆ ಕೇಳಬೇಕು. ಅದ್ರ ನೆಕ್ಸ್ಟ್ ಅಲ್ಲಿ ಬಂದಿರೋ ಗೆಸ್ಟ್ 4 ಗೆಸ್ಟ್ ಬಗ್ಗೆ ಕೇಳಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ನಾನೊಂದು ಡೆಮೋ ಶೋ ಮಾಡ್ತೀನಿ. ಓಕೆನಾ? ಗೆಸ್ಟ್ ಬಗ್ಗೆ ನೀವು ಕೇಳಬೇಕಾಗುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಗೆಸ್ಟ್ ಬಗ್ಗೆ ಕೇಳಿದ್ಮೇಲೆ ರಿವ್ಯೂಸ್ ನ ಆಮೇಲೆ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಬೆನಿಫಿಟ್ಸ್ ಎಲ್ಲ ಆದ್ಮೇಲೆ ಸ್ವಲ್ಪ 2 ಮಿನಿಟ್ಸ್ ನೀವೇನ್ ಮಾಡ್ಬೇಕಾಗುತ್ತೆ, ಆನ್ ಮಾತಾಡಿದ್ರ ಮೇಲೆ ರಿವ್ಯೂಸ್ ಬಗ್ಗೆ, ಬೆನಿಫಿಟ್ಸ್ ಬಗ್ಗೆ, ಮತ್ತೆ ಏನೋ ಲೀಡರ್ಸ್ ಬಗ್ಗೆ ನೀವು ಮಾತಾಡ್ಬೇಕಾಗುತ್ತೆ. ಓಕೆ, ಅಲ್ಲಿ ಗರ್ಲ್ಸ್ ಇದಾರಾ ಬಾಯ್ಸ್ ಇದಾರಾ ನೋಡ್ಬಿಟ್ಟು ಅವ್ರ ಬಗ್ಗೆ ಜಾಸ್ತಿ ನೀವು ತಗೊಂಡು ಮಾತಾಡ್ಬೇಕಾಗುತ್ತೆ. ಆಯ್ತಾ? ಸೊ ನೆಕ್ಸ್ಟ್ 2 ಮಿನಿಟ್ಸ್ ಲೀಡರ್ಸ್ ಬಗ್ಗೆ ಮಾತಾಡಿದ ಮೇಲೆ ನೀವೇನ್ ಮಾಡ್ಬೇಕು, ಎಫ್ ಬಿ ಒ ಐ ಡಿ ಬಗ್ಗೆ, ಮತ್ತೆ 7 ಡೇಸ್ ಟ್ರೈನಿಂಗ್ ಬಗ್ಗೆ, ಆಯ್ತಾ? ನೆಕ್ಸ್ಟ್ ಮಿನಿಮಮ್ ಬಿಲ್ಲಿಂಗ್ ಬಗ್ಗೆ. ಓಕೆ, ಮಿನಿಮಮ್ ಬಿಲ್ಲಿಂಗ್ ಬಗ್ಗೆ. ಅದ್ರ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಹಾಕೊಳ್ಳೋದ್ರ ಬಗ್ಗೆ. ಆಯ್ತಾ? ಡಾಕ್ಯುಮೆಂಟ್ಸ್ ಹಾಕೊಳ್ಳೋದಾದ್ಮೇಲೆ ಸೊಲ್ಯೂಷನ್ ಬಗ್ಗೆ. ಇಷ್ಟು ನೀವು ಡಿಸ್ಕಷನ್ ಮಾಡ್ಬೇಕಾಗುತ್ತೆ ಕ್ಲೋಸಿಂಗ್ ಅಲ್ಲಿ. ಓಕೆನಾ? ಕ್ಲಿಯರ್ ಆಯ್ತಾ? ಎಸ್ ಗೈಸ್, ಇಷ್ಟೇ ನಿಮ್ದು ಕ್ಲೋಸಿಂಗ್ ಇರುತ್ತೆ. ಆಯ್ತಾ? ಇದನ್ನ ಒಂದು ಡೆಮೋ ಶೋ ಮಾಡ್ತೀನಿ. ಓಕೆನಾ? ಪ್ರಾಪರ್ ಆಗಿ ಕೇಳಿಸ್ಕೊಳ್ತೀರಾ? ವಿಡಿಯೋ ಆಫ್ ಮಾಡಿದವ್ರು 20 ಪೀಪಲ್ ಇತ್ತು, ಇನ್ನು ಯಾರು ಮಿಸ್ಸಿಂಗ್? ಓಕೆ, ಎಸ್, ಕ್ಲಿಯರಾ? ಸೊ ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕಾಗುತ್ತೆ, ಈಗ ನಾನು ರ್ಯಾಂಡಮ್ ಆಗಿ ತಗೊಳ್ತೀನಿ, ಸರಿನಾ? ಸೊ ನನ್ನ ಕಡೆ ಒಬ್ರು ಮಾನ್ಯ ಅಂತ ಬಂದಿದ್ರು. ಆಯ್ತಾ? ಮಾನ್ಯ ಅಂತ, ಅವರು ರಾಮನಗರ ಡಿಸ್ಟಿಕ್. ನಾನು ಹೆಂಗ್ ಕ್ಲೋಸಿಂಗ್ ಮಾಡ್ತೆ, ಫಸ್ಟ್ ಅವ್ರು ಮೆಸೇಜ್ ಹಾಕ್ತಾರೆ, ಮ್ಯಾಮ್ ಅಮೌಂಟ್ ಇಲ್ಲ ಅಂದ್ರು. ಓಕೆ, ನೋ ಪ್ರಾಬ್ಲಮ್, ಕಾಲ್ ಮಾಡಿ ನಾನು ಕ್ಲಾರಿಟಿ ಕೊಡ್ತೀನಿ ಅಂದೆ. ಸೊ ಕಾಲ್ ಮಾಡಿದ್ರು, ಬಿಕಾಸ್ ನಂದು ಮೇನ್ ಆಗಿ ಡೇ 1 ಫಾಲೋ ಅಪ್ ಅಲ್ಲಿ ಬಾಂಡಿಂಗ್ ಇರುತ್ತೆ. 1 ಪರ್ಸನ್ ಆಗ್ಲಿ 2 ಪರ್ಸನ್ ಆಗ್ಲಿ, ನನ್ನ ಮೈಂಡ್ ಸೆಟ್ ಮೇಲೆ ಗೈಡ್ ಮಾಡೋದು. ಆಯ್ತಾ? ಸುಮ್ನೆ ನಾನು ಇದು ಮಾಡಲ್ಲ, ಪ್ರಾಪರ್ ಮೈಂಡ್ ಸೆಟ್ ಮೇಲೆ ಅವ್ರಿಗೆ ಟೈಮ್ ಕೊಡ್ತೀನಿ. ಓಕೆ, ಸೊ ಅದೇ ತರ ಕ್ಲೋಸಿಂಗ್ಸ್ ಎಲ್ಲ ಮಾಡುವಾಗ ಸೊ ಹೆಂಗ್ ಮಾಡಿದೆ ಅಂತ ಹೇಳ್ತೀನಿ. ಓಕೆ, ಮೇನ್ ಆಗಿ ಈಗ ನೋಡಿ, ಓ ಎಸ್, ಗುಡ್ ಈವ್ನಿಂಗ್ ಮಾನ್ಯ ಅವರೇ. ಸೊ ಇವಾಗ 2 ಮಿನಿಟ್ಸ್ ಫ್ರೀ ಇದಿರಲ್ಲ, ನೋಡಿದ್ರಾ ಫುಲ್ ಎಂಡ್ ವರ್ಗು? ಓಕೆ, ವೆರಿ ಗುಡ್. ಎಸ್, ಸೊ ನೋಡಿ, ಡೇ 2 ಅಟೆಂಡ್ ಆಗಿದ್ರಲ್ಲ, ಏನೆಲ್ಲ ಕಲ್ತ್ರಿ, ಯಾವ್ದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತು? ಇವನ್ ಅಲ್ಲಿ 4 ಗೆಸ್ಟ್ ಕೂಡ ಬಂದ್ರು, ಬೆನಿಫಿಟ್ಸ್ ಬಗ್ಗೆನೂ ಕೂಡ ಹೇಳಿರ್ತಾರೆ. ನೀವು ಇಲ್ಲಿ ವರ್ಕ್ ನ ಸ್ಟಾರ್ಟ್ ಅಪ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿರ್ತಾರೆ ಅಲ್ವಾ? ಸೊ ಹೇಳ್ಬೋದಾ? ಅವ್ರು ಹೇಳ್ತಾರೆ ರಿವ್ಯೂಸ್. ಓಕೆ, ವೆರಿ ಗುಡ್. ಸೊ ನೋಡಿ, ನಿಮ್ದಲ್ಲಿ 4 ಗೆಸ್ಟ್ ಕೂಡ ಬಂದಿರ್ತಾರೆ ಆಲ್ ಓವರ್ ಕರ್ನಾಟಕ ಅಂತ ಬಂದಾಗ, ಆಲ್ರೆಡಿ ಸಕ್ಸೀಡ್ ಆಗಿರೋ, ಫಾರ್ ಎವರ್ ಅಲ್ಲಿ ಸಕ್ಸಸ್ ಆಗಿ, ಸೊ ನಿಮ್ಗೆ ಎಸ್ಟರ್ಡೇ ಹೇಳಿರ್ತಾರಲ್ಲ,
ಡ್ರೀಮ್ಸ್ ನ ಆಗಿರ್ಬೋದು, ಟ್ರಾವೆಲ್ಸ್ ಆಗಿರ್ಬೋದು, ಎಲ್ಲದೂ ಇನ್ಸೆಂಟಿವ್ಸ್ ನ ಕ್ವಾಲಿಫೈ ಮಾಡಿ ಸೊ ಆಲ್ರೆಡಿ ಅರ್ನಿಂಗ್ಸ್ ನ ಮಾಡೋರೇ ಇದ್ದಿರ್ತಾರೆ. ಓಕೆ, ಮಿನಿಮಮ್ ಅಂದ್ರು 2-3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಪೀಪಲ್ ನಿಮಗೆ ಬಂದಿರ್ತಾರೆ ಗೆಸ್ಟ್. ಹೌದಾ? ಅವ್ರ ಹೆಸರು ಹೇಳಿದ್ರಿ ಅಲ್ವಾ? ಹೆಸರು ಹೇಳಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನೀವು ಅವ್ರಿಗೆ ಹೆಸರು ಹೇಳ್ಬೇಕಾಗುತ್ತೆ. ಆಯ್ತಾ? ಸೊ ಫಸ್ಟ್ ಹೆಸರು ನೇಮ್ ಅಂತ ಬಂದಾಗ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ರವಿ ಯಾದವ್ ಸರ್ ಅಂತ ಬರ್ತಾರೆ ಅಲ್ವಾ? ಸೊ ನೋಡಿ, 2 ಇಯರ್ಸ್ ಅಲ್ಲೇ ಫಾಸ್ಟೆಸ್ಟ್ ಸೀನಿಯರ್ ಮ್ಯಾನೇಜರ್ ಆದ್ರು. ಅವರು ಕೂಡ ಏನ್ ಮಾಡ್ತಾ ಇದಾರೆ, ಸ್ಟೂಡೆಂಟ್ ಇದ್ದಾಗ ಸ್ಟಾರ್ಟ್ಅಪ್ ಮಾಡಿ ಆಲ್ರೆಡಿ ಪೇರೆಂಟ್ಸ್ ಜೊತೆಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಶಾಲ್ ಸರ್ ಅಂತ ಇರ್ತಾರೆ. ಆಯ್ತಾ? ನೆಕ್ಸ್ಟ್ ಸುನಾಲಿ ಮ್ಯಾಮು, ನೆಕ್ಸ್ಟ್ ಶಿವಸುಬ್ರಹ್ಮಣ್ಯಂ ಸರ್ ಇದ್ದಾರೆ ಅಂತ ಅಲ್ವಾ? ಇವರು 4 ಜನನು ಪೀಪಲ್ ಕೂಡ, ಅವರು ಕೂಡ ಯಾರು ಏನು ರಿಚೆಸ್ಟ್ ಪರ್ಸನ್ ಯಾರು ಇಲ್ಲ, ಮ್ಯಾಜಿಕ್ ಇಂದ ಯಾರು ಸಕ್ಸಸ್ ಆಗಿರೋರೆಲ್ಲ. ಪ್ರತಿಯೊಬ್ರು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ನ ನೀವ್ ಯಾವ ರೀತಿ ಯೂಸ್ ಮಾಡ್ಕೊಳ್ತಿದ್ದೀರಲ್ಲ ಅದೇ ರೀತಿನೇ ಯೂಸ್ ಮಾಡ್ಕೊಂಡು ರೈಟ್ ಡಿಸಿಷನ್ ನ, ಓನ್ ಡಿಸಿಷನ್ ನ ತಗೊಂಡು ಇವತ್ತು ಇಷ್ಟೊಂದೆಲ್ಲ ಅರ್ನಿಂಗ್ ನ ಮಾಡ್ತಾ ಇದ್ದಾರೆ ಅಲ್ವಾ? ಜಸ್ಟ್ ಥಿಂಕ್ ಮಾಡಿ, ನಿಮ್ಗೂ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಇವಾಗ ಇದೆ ಅಂದ್ಮೇಲೆ ಇವಾಗ ಒಂದು ಡಿಸಿಷನ್ ತಗೊಂಡು ಸ್ಟಾರ್ಟ್ಅಪ್ ಮಾಡಿದ್ರೆ ಅನ್ಕೊಳ್ಳಿ, ಆಫ್ಟರ್ 2-3 ಇಯರ್ಸ್ ಅಲ್ಲಿ ಆ ಪ್ಲೇಸ್ ಅಲ್ಲಿ ನೀವು ಇರ್ಬೋದಲ್ಲ? ಇರ್ಬೋದಾ ಇಲ್ವೋ? ಇವಾಗ ನೀವು ಎಸ್ ಗೈಸ್, ಇರ್ತೀರಾ ಇಲ್ಲ? ಇರ್ತೀರಾ ಅಲ್ವಾ? ಈ ತರ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಬಂದಾಗ, ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು FBO ID ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ವಾ? FBO ID ಯಾಕೆ ಅಂದ್ರೆ, ಈಗ ನೋಡಿ, ಇದೊಂದು $multi-billion ಕಂಪನಿ ಇದೆ ಅಲ್ವಾ? ಇವನ್ ನೀವೇ ವರ್ಕ್ ನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಐಡೆಂಟಿಟಿ ಬೇಕಲ್ಲ? ಇವನ್ ನೀವು ಕೂಡ ಒಂದು ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅನ್ನೋ ಒಂದು ಐಡೆಂಟಿಟಿ ಬೇಕಾಗುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ನೀವು ಇಲ್ಲಿ ಬಿಸ್ನೆಸ್ ಓನರ್ಸ್ ಆಗಿನೇ ವರ್ಕ್ ನ ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ನಾನು ಹೇಳಿದ್ದೀನಿ ಅಲ್ವಾ? ಅದಕ್ಕೋಸ್ಕರ ಫಾರ್ ಎವರ್ ಬಿಸ್ನೆಸ್ ಓನರ್ ID ಅಂತ ನಿಮಗೆ ಒಂದು 12 ಡಿಜಿಟ್ ID ಸಿಗುತ್ತೆ. ಆಯ್ತಾ? ಈ ID ಬಗ್ಗೆ ನಿಮಗೆ ಗೊತ್ತೇ ಇದೆ. ಫಸ್ಟ್ ಬೆನಿಫಿಟ್ಸ್ ಬಂದು ನಿಮಗೆ ಏನಿರುತ್ತೆ, ಈ ID ಇತ್ತು ಅಂದ್ರೆ ಮನೇಲೆ ಕುತ್ಕೊಂಡು 170+ ಕಂಟ್ರೀಸ್ ಅಲ್ಲೂ ನೀವು ವರ್ಕ್ ನ ಮಾಡ್ಬೋದು. ಆಯ್ತಾ? ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ನೀವು ಆಲ್ರೆಡಿ ಈಗ ಲೈಕ್ ಗೆಸ್ಟ್ ತರ ಮ್ಯಾನೇಜರ್ ಲೆವೆಲ್ ಅಲ್ಲಿ ಇದ್ದೀರಾ, ಸೀನಿಯರ್ ಮ್ಯಾನೇಜರ್ ಅಲ್ಲಿ 2-3 ಲ್ಯಾಕ್ ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳೋಣ. ಬಟ್ ಸಮಥಿಂಗ್ ನಿಮಗೆ ಏನೋ ಆಯ್ತು ಅನ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ಅಲ್ವಾ? ಸೊ ಅದಕ್ಕೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಸೆಕ್ಯೂರಿಟಿ ಕೂಡ ಇರುತ್ತೆ. ನೀವು ಡೆತ್ ಆದ್ರೆ ಅನ್ಕೊಳ್ಳಿ, ಸೊ ಆಫ್ಟರ್, ಓಕೆ, ಸೊ ನಿಮಗೆ ನಿಮ್ಮ ID ಏನಿರುತ್ತೆ, ಅವರು ವರ್ಕ್ ನ ಸ್ಟಾರ್ಟ್ಅಪ್ ಮಾಡಿ ಕಂಟಿನ್ಯೂ ಕೂಡ ಮಾಡ್ಬೋದು. ಸೇಮ್ ಲೆವೆಲ್, ಸೇಮ್ ಇನ್ಕಮ್ ಅವ್ರಿಗೆ ಬರ್ತಾ ಹೋಗುತ್ತೆ. ಆಯ್ತಾ? ID ಟ್ರಾನ್ಸ್ಫರ್ ಆಗುತ್ತೆ. ಆದ್ರೆ 18+ ಆಗಿರ್ಬೇಕು, ಪ್ರಾಪರ್ ಮೈಂಡ್ ಸೆಟ್ ಕೂಡ ಅವ್ರಿಗೆ ಇತ್ತು ಅನ್ಕೊಳ್ಳಿ, ಸೊ ಅವರು ಕೂಡ ವರ್ಕ್ ನ ಮಾಡ್ಬೋದು. ಆ ರೀತಿಯ ಒಂದು ಸೆಕ್ಯೂರಿಟಿ ಇರುತ್ತೆ. ನೆಕ್ಸ್ಟ್ ನೋಡಿ, ಈ ID ಕ್ರಿಯೇಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಫೀಸ್ ಇರಲ್ಲ. ಜಸ್ಟ್ 10 ಮಿನಿಟ್ಸ್ ಅಲ್ಲೇ ನಾನೇ ನಿಮಗೆ ID ಕ್ರಿಯೇಟ್ ಮಾಡಿ ಕೊಡ್ತೀನಿ. ಓಕೆನಾ? ಸೊ ನಿಮಗೆ ಅಲ್ಲಿ 7 ಡೇಸ್ ಸುಪೀರಿಯರ್ ಲೆವೆಲ್ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. ಇದು ಯಾಕೆ ಅಂದ್ರೆ, ಈಗ ನೋಡಿ, ಡೇ 1 ಡೇ 2 ಅಲ್ಲಿ ಜಸ್ಟ್ ನಿಮಗೆ ವರ್ಕ್ ಬಗ್ಗೆ, ಕಂಪನಿ ಬಗ್ಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ, ಯಾವ ರೀತಿ ನೀವು ವರ್ಕ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೆ ಅಲ್ವಾ? ಸೊ ಇಲ್ಲಿ ನಿಮಗೆ ಮೇನ್ ಆಗಿ ನಾಲೆಜ್ ಮೇಲೆ ವರ್ಕ್ ಇರೋದ್ರಿಂದ ಬೇಸಿಕ್ ನಾಲೆಜ್ ಅನ್ನೋದು ಬೇಕಾಗುತ್ತೆ ಅಲ್ವಾ? ಸೊ ಆ ಒಂದು ರೀಸನ್ಗೋಸ್ಕರ 7 ಡೇಸ್ ನಿಮಗೆ ಟ್ರೈನಿಂಗ್ ಇರುತ್ತೆ. ಡೈಲಿ ನಿಮಗೆ 9 PM ಇರುತ್ತೆ. ಜಸ್ಟ್ 40 ಮಿನಿಟ್ಸ್ ಇರುತ್ತೆ. ಮತ್ತೆ ಎಕ್ಸ್ಟ್ರಾ ಸೆಷನ್ 6:30 ಕೂಡ ಇರುತ್ತೆ. ಆಯ್ತಾ? ಈ ಸೆಷನ್ ಅಲ್ಲಿ ನಿಮಗೆ ಯಾರೆಲ್ಲ ಕಂಡಕ್ಟ್ ಮಾಡ್ತಾರೆ ಅಂದ್ರೆ, ಆಲ್ರೆಡಿ ಮಿನಿಮಮ್ ಒಂದು ವರ್ಷದಲ್ಲಿ 10-15 ಲಕ್ಷ ತಗೊಳ್ಳೋರು ಅಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಕರ್ನಾಟಕದಲ್ಲಿ ಇರೋರೆ ನಿಮಗೆ ಮ್ಯಾನೇಜರ್ಸ್ ನಿಮಗೆ ಆ ಒಂದು ಸೆಷನ್ಸ್ ನ ಕಂಡಕ್ಟ್ ಮಾಡ್ತಾರೆ. ಆಯ್ತಾ? ಈ 7 ಡೇಸ್ ಅಲ್ಲಿ ನಿಮಗೆ ಫಿನಾನ್ಷಿಯಲ್ ನಾಲೆಜ್, ಕಮ್ಯುನಿಕೇಶನ್ ಸ್ಕಿಲ್, ಪರ್ಸನಾಲಿಟಿ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ನೊಂದು ಸೋಷಿಯಲ್ ಮೀಡಿಯಾನ ಬರೀ ಟೈಮ್ ಪಾಸಿಗೆ ಅಲ್ದೇನೆ ಫ್ಯೂಚರ್ ಅಲ್ಲಿ ಬರೀ ಫಾರ್ ಎವರ್ ಇಂದ ಅಷ್ಟೇ ಅಲ್ದೇನೆ ಅಲ್ಲಿಂದನೂ ಕೂಡ ನೀವು ಅರ್ನಿಂಗ್ಸ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಇನ್ನೊಂದು ಡಿಜಿಟಲ್ ನಾಲೆಜ್, ಬಿಕಾಸ್ ಆಲ್ರೆಡಿ ಇದು ಡಿಜಿಟಲ್ ಯುಗ ಆಗಿದೆ ಅಲ್ವಾ? ಸೊ ಅದ್ರ ಬಗ್ಗೆ ನಾಲೆಜ್ ನಿಮಗೆ ಇತ್ತು ಅನ್ಕೊಳ್ಳಿ, ಬರೀ ಜಾಬ್ ಮೇಲೆ ಡಿಪೆಂಡ್ ಆಗ್ದೇನೆ ಜಾಬ್ ಸಿಕ್ಕಿಲ್ಲ ಅಂದ್ರೂ ಕೂಡ, ಆಯ್ತಾ, ಸೊ ನಿಮಗೆ ಈ ಒಂದು ಡಿಜಿಟಲ್ ನಾಲೆಜ್ ಇತ್ತು ಅನ್ಕೊಳ್ಳಿ, ನೀವು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ನ ಮಾಡ್ಬೋದು. ಆಯ್ತಾ? ಸೊ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಮೇನ್ ಥಿಂಗು, ಈ 7 ಡೇಸ್ ಟ್ರೈನಿಂಗ್ಸ್ ಅಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರು ಕೂಡ ಎವ್ರಿ ಡೇ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ಆಯ್ತಾ? ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ. ಈ 7 ಡೇಸ್ ಟ್ರೈನಿಂಗ್ಸಿಗೆ ಯಾವುದೇ ರೀತಿಯಾದಂತ ಫೀಸ್ ಇರಲ್ಲ, ಫುಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲೇ ಇರುತ್ತೆ. ಇದನ್ನ ನೀವು ಪ್ರಾಪರ್ ಆಗಿ ಸೆಷನ್ಸ್ ನ ಕಲ್ತ್ರಿ ಅನ್ಕೊಳ್ಳಿ, ನೋಟ್ ಡೌನ್ ಮಾಡಿದ್ರಿ ಅನ್ಕೊಳ್ಳಿ, ನಿಮಗೆ ವರ್ಕ್ ತುಂಬಾ ಈಸಿ ಆಗುತ್ತೆ. ಇದನ್ನ ನಾನು ಸ್ಲೋಲಿ ಆಗಿ ನಿಮ್ಗೆ ಅರ್ಥ ಮಾಡಿಸ್ತಿದ್ದೀನಿ, ಬಟ್ ಇದನ್ನ ನಾನು 7 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ.
ಓಕೆನಾ, ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಒಂದು ಮ್ಯಾಮ್ ಎರಡೂ ಓಕೆ ಮ್ಯಾಮ್, ಅಲ್ಲಿ ಫೀಸ್ ಇಲ್ಲ ಅಂದ್ರೆ, ಬಟ್ ಅಲ್ಲಿ 1499 ಮಿನಿಮಮ್ ಬಿಲ್ಲಿಂಗ್ ಇದೆ, ಯಾಕೆ ಅಂತ ಕೇಳ್ತೀರಾ ಅಲ್ವಾ? ಯಾಕಂದ್ರೆ ಈಗ ನೋಡಿ, ನೀವು ಎಸ್ಟರ್ಡೇನು ನೋಡಿದ್ರಿ, ಇವತ್ನು ನೀವು ನೋಡಿದ್ರಿ, ಎಷ್ಟೊಂದೆಲ್ಲ ಫಿಲ್ಟರ್ಸ್ ಆಗಿದ್ದಾರೆ. ನಿಯರ್ ಅಂದ್ರೂ 250 to 270 ಪೀಪಲ್ ಇದ್ದಾರೆ ಅಲ್ವಾ? ಬಟ್ ನಮ್ಗೆ ಇವತ್ತು ಓನ್ಲಿ ಇರೋದು 125 ಸೀಟ್ಸ್ ಅಷ್ಟೇ, ಆಯ್ತಾ? ಯಾಕಂದ್ರೆ ಎಲ್ಲರಿಗೂ ಈ ಒಂದು ಆಪರ್ಚುನಿಟಿ ಕೊಡಕ್ ಆಗಲ್ಲ. ಓಕೆ, ಜಸ್ಟ್ ಥಿಂಕ್ ಮಾಡಿ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ ಅಂತ ಬಂದಾಗ ಅದು ಸೀರಿಯಸ್ ಆಗಿ ಯಾರು ತಗೊಳಲ್ಲ, ನಮ್ ಇಂಡಿಯನ್ ಪೀಪಲ್ಸ್ ಅಂತ ಬಂದಾಗ ಅಲ್ವಾ? ಮತ್ತೆ ನಮಗೆ ಎಲ್ಲರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಕ್ ಆಗಲ್ಲ, ಬಿಕಾಸ್ ಒಂದೊಂದ್ ಸೆಕೆಂಡ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಟೈಮ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ, ಆಯ್ತಾ? ಮತ್ತೆ ಇದು ಒಂದು ಗುಡ್ $multi-billion ಕಂಪನಿ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಅಂತ ಬಂದಾಗ ಪೇಶನ್ಸ್ ಇರುತ್ತೆ. ಈವನ್ ರಿಯಲ್ ಆಗಿ ಯಾರಿಗೆಲ್ಲ ಅಚೀವ್ ಮಾಡಬೇಕು, ಒಂದು ಪ್ಲಾಟ್ಫಾರ್ಮ್ ರಿಯಲ್ ಆಗಿ ನೀಡ್ ಇದೆ ಅನ್ನೋದು ಫಿಲ್ಟರ್ ಔಟ್ ಮಾಡೋದಕ್ಕೆ ಈ ಒಂದು ಮಿನಿಮಮ್ ಬಿಲ್ಲಿಂಗ್ ಇರುತ್ತೆ, ಆಯ್ತಾ? ಈ ಮಿನಿಮಮ್ ಬಿಲ್ಲಿಂಗ್ ಇಂದನೂ ಕೂಡ ನಮ್ಗೆ ₹1 ಬೇಡ, ಆಯ್ತಾ? ನನ್ಗಾಗ್ಲಿ ಕಂಪ್ನಿಗಾಗ್ಲಿ ₹1 ಕೇಳ್ತಾ ಇಲ್ಲ. ಇದ್ರಿಂದ ನಿಮ್ಗೆ ಇನ್ನೂ ತುಂಬಾನೇ ಬೆನಿಫಿಟ್ಸ್ ನಿಮಗೇನೆ ಕೊಡ್ತಾ ಇದೆ, ಓಕೆನಾ? ಯಾವ ರೀತಿ ಅಂದ್ರೆ ಈ 1499 ₹1 ಹೆಚ್ಚಿಗೆ ಇರಲ್ಲ, ಓಕೆ? ಸೊ ನಿಮ್ಮ ID ಮೇಲೆನೆ ಪ್ರಾಡಕ್ಟ್ಸ್ ಆರ್ಡರ್ ಆಗುತ್ತೆ. ಅದು ಯಾವ ಪ್ರಾಡಕ್ಟ್ಸ್ ಅಂದ್ರೆ ವರ್ಲ್ಡ್ ಹೆಲ್ತ್ ಬೆಸ್ಟ್ ಪ್ರಾಡಕ್ಟ್ಸ್, ಆಯ್ತಾ? ಈ ಪ್ರಾಡಕ್ಟ್ಸ್ ನಿಮಗೆ ವಿತ್ ಇನ್ 1 ವೀಕ್ ಒಳಗಡೆನೆ ನಿಮ್ಗೆ ರೀಚ್ ಆಗುತ್ತೆ, ವಿತ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ, ವಿತ್ ಬಿಲ್ ಸಮೇತ, ಆಯ್ತಾ? ಬಂದ್ಮೇಲೆ ಯಾವ ರೀತಿ ನೀವು ಯೂಸ್ ಮಾಡಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಆಯ್ತಾ? ಈ ಪ್ರಾಡಕ್ಟ್ಸ್ ನ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಸೇಲ್ ಮಾಡಂಗಿಲ್ಲ, ಆಯ್ತಾ? ಬಿಕಾಸ್ ಇದು ನಿಮಗೆ ಕೊಡ್ತಿರೋದು, ಅಲ್ರಿ ಎಲ್ಲಾ ಪ್ರಾಡಕ್ಟ್ಸ್ ಮೇಲೆ ನಿಮ್ದೇ 12 ಡಿಜಿಟ್ ID ಕೂಡ ಇರುತ್ತೆ, ಆಯ್ತಾ? ಸೊ ಮತ್ತೆ ಈ ಪ್ರಾಡಕ್ಟ್ಸ್ ಇಂದ ಯಾವುದೇ ತರದ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಬಿಕಾಸ್ ಎಲ್ಲಾ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದ್ದಾವೆ, ಜಾಸ್ತಿ ಕೆಮಿಕಲ್ಸ್ ಮಿಕ್ಸ್ ಆಗಿರಲ್ಲ, ಸರ್ಟಿಫೈಡ್ ಪ್ರಾಡಕ್ಟ್ಸ್ ಇದೆ. ಸಮ್ ಪ್ರಾಡಕ್ಟ್ಸ್ ಗೆ ನೊಬೆಲ್ ಪ್ರೈಸ್ ಕೂಡ ಬಂದಿದೆ, ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೊಬೆಲ್ ಪ್ರೈಸ್ ಯಾರಿಗೆ ಕೊಡ್ತಾರೆ ಅಂತ, ಓಕೆ? ಆ ರೀತಿಯಾದಂತ ಪ್ರಾಡಕ್ಟ್ಸ್ ಬರುತ್ತೆ, ಬಿಕಾಸ್ ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ನಿಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ನಿಮಗೊಂದು ಪ್ರಾಕ್ಟಿಕಲ್ ನಾಲೆಜ್ ಕೂಡ ಸಿಗುತ್ತೆ, ಯಾಕಂದ್ರೆ ನಿಮಗೆ ಅದ್ರ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಸಿಕ್ತು ಅಂದ್ರೆ ಇನ್ನು ಗೈಡ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೆ ಮಾತ್ರ ಜಸ್ಟ್ ಮಿನಿಮಮ್ ಬಿಲ್ಲಿಂಗ್ ಅಂತ ಇರೋದು, ಕ್ಲಿಯರ್ ಆಯ್ತಾ? ಓಕೆ, ಸೊ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಓಕೆನಾ? ಯಾಕೆ ಡಾಕ್ಯುಮೆಂಟ್ಸ್ ಅಂದ್ರೆ, ಈಗ ನೋಡಿ, ಇಲ್ಲಿ ಬಿಲೋ ಹೇಟಿನ ನಾವು ತಗೊಳ್ಳಲ್ಲ, ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋದ್ರಿಂದ, ಆಯ್ತಾ? ID ಕ್ರಿಯೇಟ್ ಮಾಡುವಾಗ KYC ಅಪ್ಡೇಟ್ ಮಾಡುತ್ತೆ. ನೆಕ್ಸ್ಟ್ ನಿಮಗೆ ಇನ್ಕಮ್ ಅಂತ ಬಂದಾಗ ಬೇರೆ ID ಮೇಲೆ ಯಾವುದಕ್ಕೂ ಹಾಕಲ್ಲ, ನಿಮ್ದೇ ಓನ್ ಆಗಿ ಅಕೌಂಟ್ ಇರ್ಬೇಕಾಗುತ್ತೆ. ಮತ್ತೆ ನಿಮ್ದೇ ಪ್ರತಿಯೊಂದು ನೇಮ್ ಆಗಿರ್ಬೋದು ಎಲ್ಲದೂ ಕೂಡ ಸ್ಟ್ರಿಕ್ಟ್ ಆಗಿ ಪಾಲಿಸೀಸ್ ನ ಯೂಸ್ ಮಾಡ್ತಾ ಇದೆ, ಓಕೆನಾ? ಸೊ ಬಿಲೋ 18 ತಗೊಳ್ಳೋದಿರಲ್ಲ, ಹಂಗಾಗಿ ಏಜ್ ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ ಫ್ರಂಟ್ ಮತ್ತೆ ಬ್ಯಾಕ್ ಪಿಕ್ ಒರಿಜಿನಲ್ ಇರ್ಬೇಕಾಗುತ್ತೆ, ಯಾಕಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪಾನ್ ಕಾರ್ಡ್. ಈ ಪಾನ್ ಕಾರ್ಡ್ ಯಾಕೆ ಅಂದ್ರೆ, ಈಗ ನೋಡಿ, ನಮ್ದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋದ್ರಿಂದ ನಮಗೆ ಮಂತ್ಲಿ ಇನ್ಕಮ್ ಬರುತ್ತೆ ಅಂತ ಹೇಳಿದೀವಿ, ಆಯ್ತಾ? ಮಂತ್ಲಿ ಇನ್ಕಮ್ ಅಂದ್ರೆ ಫಿಕ್ಸ್ಡ್ ಇನ್ಕಮ್ ಅಲ್ಲ, ನಾವು ಆ ತರ ಥಿಂಕ್ ಮಾಡ್ಬೇಡಿ. ಇನ್ಕಮ್ ಬರುತ್ತಲ್ಲ 15ಗೆ, ನಮಗೆ ಬರುವಕ್ಕಿಂತ ಮುಂಚೆ ಕಂಪನಿಗೆ ಏನು ಟ್ಯಾಕ್ಸ್ ಕಟ್ ಆಗುತ್ತೆ, ಆಯ್ತಾ? ಟ್ಯಾಕ್ಸ್ ಜಾಸ್ತಿ ಕಟ್ ಆಗ್ಬಾರ್ದು ಅಂತ ಪಾನ್ ಕಾರ್ಡ್ ನ ಹ್ಯಾಡ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನೆಕ್ಸ್ಟ್ ಮಂತ್ ನೀವು ಚೆನ್ನಾಗಿ ವರ್ಕ್ ಮಾಡಿ ಒಂದು 10 ರಿಂದ 15 ಸಾವಿರ ನೀವು ಅರ್ನ್ ಮಾಡ್ತೀರಾ ಅನ್ಕೊಳ್ಳೋಣ. ಈಗ 10 ಸಾವಿರ ಬರುತ್ತೆ ಅಂದ್ರೆ ಅದ್ರಲ್ಲಿ ನೀವು ಪಾನ್ ಕಾರ್ಡ್ ಹ್ಯಾಡ್ ಮಾಡಿಲ್ಲ ಅಂದ್ರೆ 20% ಕಟ್ ಆಯ್ತು ಅನ್ಕೊಳ್ಳಿ, ನಿಯರ್ ಅಂದ್ರೂ 4000 ಇಲ್ಲ 6000 ಕಟ್ ಆಗ್ಬಿಡುತ್ತೆ, ಆಯ್ತಾ? ಆ ತರ ಆಗ್ಬಾರ್ದು ಅಂತ ಪಾನ್ ಕಾರ್ಡ್ ಆಡ್ ಮಾಡಿದ್ರೆ ನಿಯರ್ ಒಂದು 800 ಇಲ್ಲ 1000 ಅಷ್ಟೇ ನಿಮ್ಗೆ ಕಟ್ ಆಗುತ್ತೆ, ಓಕೆ? ಸೊ ಅದಕ್ಕೋಸ್ಕರ ಪಾನ್ ಕಾರ್ಡ್ ನ ಹ್ಯಾಡ್ ಮಾಡ್ತೀವಿ, ಓಕೆನಾ? ಸೊ ಬಿಕಾಸ್ ಇದು ನೆಕ್ಸ್ಟ್ ಬಂದ್ಬಿಟ್ಟು ಮೇಲ್ ID. ಈ ಮೇಲ್ ID ಯಾಕೆ ಅಂದ್ರೆ, ಈಗ ನೋಡಿ, ನಿಮ್ಗೂ ಗೊತ್ತಾಗ್ಬೇಕಲ್ಲ, ಮ್ಯಾಮ್ ID ಕ್ರಿಯೇಟ್ ಆಗಿದೆ ಅಂದ್ರೆ ಎಲ್ಲಿದೆ ID, ಆಯ್ತಾ? ಮತ್ತೆ ಕಂಪನಿ ಕಡೆಯಿಂದ ನಿಮ್ಗೆ ಏನೇ ಒಂದು ಇನ್ಫಾರ್ಮೇಶನ್ ತಿಳಿಸ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗ್ಬೇಕು ಅಲ್ವಾ? ಸೊ ಅದಕ್ಕೇನೆ ID ಕ್ರಿಯೇಟ್ ಮಾಡುವಾಗ ಮೇಲ್ ID ಹಾಕಿರ್ತೀನಿ, ಕರೆಕ್ಟ್ ಆಗಿ ಟೈಪ್ ಮಾಡಿ ನನಗೆ ಕಳಿಸಿ ನಿಮ್ಮ ID ನ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದೇನಿರುತ್ತೆ, ನಿಮ್ಮ ಫೋಟೋ, ಅಂದ್ರೆ ಪಾಸ್ಪೋರ್ಟ್ ಸೈಜ್ ಅಲ್ಲ, ಆಯ್ತಾ? ಈಗ ನೋಡಿ, ಈಗ ಮಾನ್ಯ ಅನ್ನೋರು ತುಂಬಾ ಜನ ಇದ್ದಾರೆ ಆಲ್ ಓವರ್ ಕರ್ನಾಟಕ ಅಂತ ಬಂದಾಗ, ನೀವೇ ಒಂದು ರೈಟ್ ಡಿಸಿಷನ್ ತಗೊಂಡು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಫಾರ್ ಎವರ್ ಬಿಸ್ನೆಸ್ ಓನರ್ ಆಗಿದ್ದೀರಾ ಅಂತ ಗೊತ್ತಾಗ್ಬೇಕಲ್ಲ. ಇದು ಯಾಕೆ ಗೊತ್ತಾಗ್ಬೇಕು ಅಂದ್ರೆ, ಈಗ ಡೇ 1 ಡೇ 2 ಲಿಂಕ್ ನಾನು ನಿಮ್ಗೆ ಶೇರ್ ಮಾಡಿದೆ ಅಲ್ವಾ? ಬಟ್ ಎವ್ರಿ ಡೇದು ಲಿಂಕ್ಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಒಂದು ಗ್ರೂಪ್ ಇದೆ, ನಿಯರ್ 700 ಪೀಪಲ್ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ನಿಮ್ಮನ್ನ ಗ್ರ್ಯಾಂಡ್ ಪೋಸ್ಟರ್ ಮೂಲಕ ವಿತ್ 12 ಡಿಜಿಟ್ ID ಜೊತೆಗೆ ನಿಮ್ಮನ್ನ ಇನ್ವೈಟ್ ಮಾಡೋಕೆ ಫೋಟೋ ಬೇಕು,
ಆಯ್ತಾ. ಸೊ ಅಲ್ಲಿ ನಿಮ್ಮನ್ನ ಲೀಡರ್ಸ್ ಅಬ್ಸರ್ವ್ ಮಾಡ್ತಾರೆ ಯಾರೆಲ್ಲ ಇದ್ದಾರೆ, ಬಿಕಾಸ್ ನಮಗೆ ಕ್ವಾಲಿಟಿ ಪರ್ಸನ್ ಬೇಕು. ನೀವು ಚೆನ್ನಾಗಿ ಹೇಳಿದ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರಿ ಅನ್ಕೊಳ್ಳಿ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ. ಪರ್ಸನಲ್ ಆಗಿ ನಿಮಗೆ ಗೈಡೆನ್ಸ್ ಸಿಕ್ತು ಅನ್ಕೊಳ್ಳಿ, ಬೇಗನೆ ಗ್ರೋತ್ ಆಗ್ಬೋದಲ್ಲ ಫಾರ್ ಎವರ್ ಅಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಮ ಫೋಟೋ ಬೇಕಾಗುತ್ತೆ. ಕ್ಲಿಯರ್ ಆಯ್ತಾ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ. ಓಕೆ. ಮತ್ತೆ ಮೈ ಫಾರ್ ಎವರ್ ಇಂಡಿಯಾ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನೋಡಿ, ಈಗ ನಾನು ID ಪಾಸ್ವರ್ಡ್ ನ ಕಳಿಸ್ತೀನಿ, ಜಸ್ಟ್ ಲಾಗಿನ್ ಆಗಿ. ಆ ಆಪ್ ಅಲ್ಲಿ ಏನು ಕೆಲಸ ಇರಲ್ಲ ಆಯ್ತಾ, ಅಲ್ಲಿಂದ ಏನು ಅರ್ನಿಂಗ್ಸ್ ವರ್ಕ್ ಏನಿರಲ್ಲ. ಜಸ್ಟ್ ಅದು ಇಂಡಿಯನ್ FBOs ಇರುವಂತ ಅಫಿಷಿಯಲ್ ಆಪ್. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ? ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಇಲ್ಲ. ಓಕೆ, ಇವಾಗ ಹೇಳಿ, ನಿಮ್ಗೆ ಅಮೌಂಟ್ ಪೇ ಮಾಡೋಕೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ? ಎಸ್ ಗೈಸ್, ಇವಾಗ ಹೇಳಿ, ಅಮೌಂಟ್ ಪೇ ಮಾಡಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಫಸ್ಟ್ ರಿಪ್ಲೈ. ವಿಡಿಯೋ ಆಫ್ ಮಾಡ್ಕೊ. ವೇಸ್ಟ್ ನೋಡ್ರಿ ನೀವು, ಸೆಷನಿಗೆ ಬರೋದೇ ವೇಸ್ಟ್. ನಿಮ್ಮನ್ನ ನೋಡಿ ನಿಮ್ ಡೌನ್ಲೈನ್ಸ್ ಕಲಿತಾರ. ನಿಮ್ ಡೌನ್ಲೈನ್ಸ್ ಎಷ್ಟು ಚೆನ್ನಾಗಿ ವಿಡಿಯೋ ಆನ್ ಮಾಡಿ ಕೂತವ್ರೆ. ಎಸ್ ಮ್ಯಾಮ್. ಸಿದ್ದಮ್ಮ, ನೋ. ಅಮೌಂಟ್ ಪೇ ಮಾಡಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ನೋ. ಓಕೆ, ಎಸ್ ಅಂದಿದ್ದೀರಾ. ಪ್ರಾಬ್ಲಮ್ ಆಗುತ್ತೆ. ಈಗ ನೋಡಿ, ನೀವ್ ಯಾವ ರೀತಿ ಅರೇಂಜ್ ಮಾಡ್ಬೇಕು ಅಂತ ಇದೆ. ಈಗ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟಿದೆ? 300 200 ಇದೆಯಾ? ಈಗ ನಾನ್ ನಿಮಗೆ ಟೈಮ್ ಕೊಟ್ರೆ ನೀವು ಮಾಡ್ಕೋಬಹುದಾ? ನಾನ್ ಟೈಮ್ ರಿಕ್ವೆಸ್ಟ್ ಮಾಡಿದ್ರೆ? ಓಕೆ. ಸೊ ಈಗ ನೋಡಿ, ಈಗ ನಾವು ಅದೇ 1500 ಅಂತ ಬಂದಾಗ ನಾವ್ ಎಲ್ಲೋ ಖರ್ಚು ಮಾಡ್ತೀವಿ ಅಲ್ವಾ. ಬಟ್ ಅದರಿಂದ ಎಷ್ಟೊಂದು ಬೆನಿಫಿಟ್ಸ್ ನೀವು ಹೊರಗಡೆ ಎಲ್ಲಾದ್ರೂ ತಗೊಂಡ್ಬರ್ತೀರಾ, ಅಷ್ಟೊಂದು ಕಲಿತೀರಾ. ಈಗ ನಾನೇ ಇಂಟರ್ನ್ಶಿಪ್ ಎಲ್ಲ ಮಾಡಿದೀನಿ ಆಯ್ತಾ, ಒಂದ್ ತಿಂಗ್ಳಿಗೇನ 10-15 ಸಾವಿರ ಹೋಗಿದೆ. ಅದ್ರಿಂದ ಒಂದು ಕಲ್ತಿಲ್ಲ. ಇವಾಗ ನಾನು ಏನ್ ಕಲ್ತಿದ್ದೀನಿ ಅಂತಾನು ನೆನಪಿಲ್ಲ. ಬಟ್ ಟ್ರೈನಿಂಗ್ಸ್ ಅಲ್ಲಿ ನಾನು ತಗೊಂಡಿರೋ ನಾಲೆಜು ಇವಾಗ ಕೇಳಿದ್ರು ವಿತಿನ್ ಸೆಕೆಂಡ್ ಅಲ್ಲಿ ನಾನು ಹೇಳ್ತೀನಿ. ಪ್ರತಿಯೊಂದು ನೋಟ್ ಡೌನ್ ಕೂಡ ನಾನು ಮಾಡಿದ್ದೀನಿ ಆಯ್ತಾ, ಯಾಕಂದ್ರೆ ಅಷ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ಓಕೆನಾ. ಇನ್ನೊಂದು, ನಿಮಗೆ ಅಮೌಂಟ್ ಪ್ರಾಬ್ಲಮ್ ನೋಡಿ, ಈಗ ಅಮೌಂಟ್ ಇತ್ತು ಅಂದಿದ್ರೆ ನೀವು ಬರ್ತಾ ಇದ್ದಿಲ್ಲ ಅಲ್ವಾ. ಸೊ ನಾನ್ ಸೊಲ್ಯೂಷನ್ ಕೊಡ್ತೀನಿ. ಓಕೆ, ನೀವು ಅಮೌಂಟ್ ಯಾವ ರೀತಿ ಅರೇಂಜ್ ಮಾಡ್ತೀರಾ? ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ? ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಇಲ್ವಾ? ಓಕೆ, ಫ್ಯಾಮಿಲಿನ ಕೇಳ್ಬೇಕಾ? ಈಗ ನೋಡಿ, ಫ್ಯಾಮಿಲಿನ ಯಾವ ರೀತಿ ಕೇಳ್ತೀರಾ? ಈಗ ಅವ್ರು ಡೇ 1 ಡೇ 2 ಅಂತೂ ಅಟೆಂಡ್ ಆಗಿಲ್ಲ ಅಲ್ವಾ, ಸೆಲೆಕ್ಷನ್ ಅಂತ ಆಗಿಲ್ಲ. ಬಟ್ ಇವ್ ರೀತಿ ಮಾಡ್ತಿದೀನಿ ಅಂದ್ರೆ ಅವ್ರು ಒಪ್ಪಲ್ಲ. ಅವಾಗ ಏನ್ ಮಾಡ್ತೀರಾ? ಕ್ವಿಟ್ ಮಾಡ್ತೀರಾ? ಕ್ವಿಟ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ, ನಮ್ಗೇನು ಲಾಸ್ ಆಗಲ್ಲ ಆಯ್ತಾ. ಸೊ ಆಲ್ರೆಡಿ ಡೇ 1 ಡೇ 2 ರಿಜಿಸ್ಟರ್, ಇವತ್ತಿನ ಡೇಟಿಂಗ್ ನಿಮ್ದು ರಿಜಿಸ್ಟರ್ ಆಗಿದೆ ಆಯ್ತಾ. ಮತ್ತೆ ಆಪರ್ಚುನಿಟಿ ಸಿಕ್ಕರೂ ಕೂಡ ಟೈಮ್ ಅನ್ನೋದು ನಿಮ್ಮ ಹತ್ರ ಇರಲ್ಲ ಆಯ್ತಾ. ಟೈಮ್ ಅನ್ನೋದು ಇರಲ್ಲ, ರಿಗ್ರೆಟ್ ಆಗುತ್ತೆ. ಓಕೆ, ಅವ್ರು ಕೊಟ್ಟಿಲ್ಲ, ಕನ್ವಿನ್ಸ್ ಮಾಡ್ತೀರಾ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಡೌಟ್ ಇತ್ತು ಆನ್ಲೈನ್ ಅಂದ ತಕ್ಷಣ ಅವ್ರು ಹೇಳಿ, ಕ್ಲಾರಿಟಿ ಕೊಡಿ. ಒಂದ್ಸಲ ಅವ್ರು ಒಪ್ಕೊಳ್ಳಲ್ಲ. ನನ್ನ ಹತ್ರ ಮಾತಾಡ್ಸ್ಬೇಕಾ? ಮಾತಾಡ್ಸಿ, ನಾನ್ ಮಾತಾಡ್ತೀನಿ. ಓಕೆನಾ. ಸೊ ಇನ್ನೊಂದು, ಫ್ರೆಂಡ್ಸ್. ಈಗ ನೋಡಿ, ಫ್ರೆಂಡ್ಸ್ ಅಂತ ಬಂದಾಗ, ಈಗ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಆನ್ಲೈನ್ ಅಲ್ಲಿ ಕೊಡಿ ಅಂದ್ರೆ ನಿಮಗೆ ನೆಗೆಟಿವ್ಸೇ ಬರುತ್ತೆ. ಯಾಕಂದ್ರೆ ಈಗ ಆನ್ಲೈನ್ ಅಂತ ಬಿಲೀವೇ ಮಾಡಲ್ಲ. ಬಟ್ ಎಲ್ಲದನ್ನು ಪ್ರೀ ಜಡ್ಜ್ ಮಾಡಿರ್ತಾರೆ, ಇದು ಕೂಡ ಹಂಗೆ ಅಂತ. ನಿಮಗೆ ಹಂಗೆ ಅನಿಸ್ತಿದ್ಯಾ? ಆತರ ಇದ್ರೆ ಹೇಳ್ಬಿಡಿ, ಕ್ಲಾರಿಟಿ ಕೊಡ್ತೀನಿ ವಿಡಿಯೋ ಕಾಲ್ ಮಾಡಿ ಅಂತ ಹೇಳಿ ಆಯ್ತಾ. ಸೊ ಇಲ್ಲ ಅಂತ ಹೇಳ್ತಾರೆ. ಓಕೆ, ಹಂಗಿರುವಾಗ ಅವ್ರಿಗೆ ಗೊತ್ತಿಲ್ಲ. ಬಟ್ ಈ ತರ ಆಲ್ಮೋಸ್ಟ್ ಅಲ್ಲಿ ನನಗ್ ಬಂದಿರೋದು ಹೆಂಗೆ ಅಂದ್ರೆ ಪಾಸಿಟಿವ್ ಆನ್ಸರ್ಸ್. ಮ್ಯಾಮ್ ಈ ತರ ಅಂದ್ರೆ ನಾನು ಈ ತರ ಕೇಳಕ್ಕೆ ಹೋಗಲ್ಲ ಮ್ಯಾಮ್, ಈ ತರ ಇದ್ರೆ ಹಿಂಗೆ ಅಂತಾರೆ. ಸೊ ನಾನು ಏನಾದ್ರು ಬೇರೆದ್ ಹೇಳ್ಬೇಕು ಅಂತ ಹೇಳ್ತಾರೆ, ಯಾಕಂದ್ರೆ ಫಾಲೋ ಅಪ್ ಹಂಗ್ ಕೊಟ್ಟಿರ್ತೀವಿ. ಅಕಸ್ಮಾತ್ ಇಲ್ಲ ಮ್ಯಾಮ್ ಈ ತರ ಕೇಳ್ತೀನಿ ಅಂದ್ರೆ, ನೋಡಿ ಮುಂಚೆನೆ ಹೇಳ್ತಾ ಇದ್ದೀನಿ, ನಿಮಗೆ ರಿಯಲ್ ಆಗಿ ಮಾಡ್ಬೇಕು, ಫಾರ್ ಎವರ್ ಆಪರ್ಚುನಿಟಿ ನನಗೂ ಬೇಕು, ನಾನು ಕೂಡ ಗ್ರೋತ್ ಆಗ್ಬೇಕು ಅಂದ್ರೆ ಅರೇಂಜ್ ಮಾಡ್ಕೊಳ್ಳಿ. ಸೊ ಒಬ್ಬೊಬ್ರ ಹತ್ರ 1500 ಅಂದ್ರೆ ಆಗಲ್ಲ. 100 200 300 ಎಮರ್ಜೆನ್ಸಿ ಇದೆ ಮತ್ತೆ ರಿಟರ್ನ್ ಮಾಡ್ತೀನಿ ಅಂದ್ಬಿಟ್ಟು ಆ ರೀತಿ ನೀವು ಕೇಳಿದ್ರೆ ಅರೇಂಜ್ ಆಗ್ಬೋದು. ಸರಿನಾ. ಸೊ ಆ ತರ ಹೇಳಿ. ಆಮೇಲೆ ಇವಾಗ ನೋಡಿ, ನಿಮಗೆ ಇವತ್ತು ನಾನು ಟೈಮ್ ಕೊಟ್ರೆ ಮಾಡ್ಕೊಳ್ತೀರಾ? ಓಕೆ, ಮಾಡ್ಕೊಳ್ತೀನಿ ಅಂದ್ರೆ, ಸೊ ಅವ್ರಿಗೆ ನೋಡಿ, ಸೊ ಅವ್ರು ಮಾಡ್ಕೊಳ್ತಾರೆ ಅಂದ್ರೆ ನೋಡಿ, ನಾನು ಅಪ್ಡೇಟ್ ಕೊಡ್ಬೇಕಾಗುತ್ತೆ 7:15 ಒಳಗಡೆ, ಇಲ್ಲ 7:30 ಒಳಗಡೆ. ಸೊ ನೀವು ಬೇಗ ಮಾಡ್ಕೊಂಡ್ರೆ ಅನ್ಕೊಳ್ಳಿ, ಸೀಟ್ ಸಿಗುತ್ತೆ. ಯಾಕಂದ್ರೆ ನನ್ನ ಕಡೆ ಇರೋದೇ 3. ಓಕೆನಾ. ಸೊ ಆ ಒಂದು ರೀಸನಿಗೋಸ್ಕರ. ಓಕೆನಾ. ಅಕಸ್ಮಾತ್ ಅವ್ರು ಮಾಡ್ಕೊಳ್ತಾರೆ ಮ್ಯಾಮ್ ನಾಳೆವರೆಗೂ ಟೈಮ್ ಕೊಡಿ ಅಂದ್ರೆ, ನಾಳೆವರೆಗೂ ಟೈಮ್ ಕೊಟ್ಟಿಲ್ಲ ಇಲ್ಲಿ ತನಕನು. ಸೊ ಬಟ್ ಅವ್ರು ಕೇಳೋದು ಒಂದೇ, ನಾನು ಸೀನಿಯರ್ಸ್ ಹತ್ರ ಮಾತಾಡ್ಬೇಕು ಅಂದ್ರೆ ನಾನು ರಿಕ್ವೆಸ್ಟ್ ಮಾಡ್ಬೇಕು, ಮತ್ತೆ ನಿಮ್ಮ ಸೀಟ್ ಕನ್ಫರ್ಮ್ ಆಗ್ಬೇಕಾಗುತ್ತೆ. ಅಟ್ಲೀಸ್ಟ್ ನೀವು 299 ಇಲ್ಲಾಂದ್ರೆ 300 ಹಾಕೊಂಡು ನೀವು ಏನ್ ಮಾಡ್ಬೇಕಾಗುತ್ತೆ, ಸೀಟ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೀಟ್ ಕನ್ಫರ್ಮ್ ಆಯ್ತು ಅನ್ಕೊಳ್ಳಿ, ನಾನು ಎಕ್ಸಾಕ್ಟ್ ಆಗಿ ನನ್ನ ಮ್ಯಾಮ್ ಹತ್ರ ಮಾತಾಡಿ ಈ ತರ ಸೀಟ್ ಕನ್ಫರ್ಮ್ ಆಗಿದೆ ಅಂತ ಆಲ್ಮೋಸ್ಟ್ ಅಲ್ಲಿ ನಾನು ಟೈಮ್ನ ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಓಕೆ. ಬಟ್ ನೀವು ಟ್ರೈನಿಂಗ್ಸ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಬಿಕಾಸ್ ಡಿಲೇ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ನಾನು ಪರ್ಸ್ನಲ್ ಲಿಂಕ್ ಕಳಿಸ್ತೀನಿ ಅಂತ ಹೇಳಿ. ಓಕೆ, ಮಾಡ್ಕೋಬಹುದಾ ಅಂದ್ರೆ
ಸೊ ನೋಡಿ ಇದೇ ನಂಬರ್ ಇದೆ, ಇದಕ್ಕೆ ನೀವು ಹಾಕಿ ಸ್ಕ್ರೀನ್ಶಾಟ್ನ ಕಳಿಸಿ. ಬಿಕಾಸ್ ನನಗೆ ತುಂಬಾ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ನೀವೇನು ಫೋನ್ ಪೇ ಯೂಸ್ ಮಾಡ್ತೀರಾ ಅಥವಾ ಗೂಗಲ್ ಪೇ ಯೂಸ್ ಮಾಡ್ತೀರಾ ಕೇಳಿ. ಸೊ ಓಕೆ, ನಾನು ಎರಡೂ ಇದೆ. ಸೊ ಯಾಕಂದ್ರೆ ನೀವು ನಿಮ್ಮ ಅಕೌಂಟ್ನ ಇಟ್ಕೊಂಡಿರಿ, ಬೇರೆಯವ್ರದ್ದೆಲ್ಲ ಕೊಡಕ್ ಹೋಗ್ಬೇಡಿ ಆಯ್ತಾ, ಟ್ರಸ್ಟ್ ಇಶ್ಯೂ ಆಗ್ಬಿಡುತ್ತೆ. ಸೊ ನಿಮ್ಮ ಅಕೌಂಟ್ ಸೇಮ್ ನಂಬರೇ ನಿಮ್ದು ಕೊಟ್ರು ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಫ್ಯೂಚರಲ್ಲಿ. ಸೊ ನಾನು ಇಲ್ಲಿ ತನಕನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಅದೇ ನಂಬರೇ ಕೊಡ್ತೀನಿ, ಅದೇ ಸ್ಕ್ರೀನ್ಶಾಟ್ ಕಳಿಸ್ಕೊತೀನಿ ಆಯ್ತಾ. ಸೊ ಅದ್ ಹಾಕಿ ಬೇಗ ಕಳಿಸಿ ಅಂದ್ಬಿಟ್ಟು ಹೇಳ್ತೀನಿ ಆಯ್ತಾ. ಮತ್ತೆ ನನಗೆ ಕಾಲ್ ಬರ್ತಾ ಇದೆ, ಬಿಕಾಸ್ ಅವರು ಅಟೆಂಡ್ ಆಗಿದ್ರು. ನಾನು ಕ್ಲಾರಿಟಿ ಕೊಟ್ಟು ಬರ್ತೀನಿ, ಅಷ್ಟರಲ್ಲಿ ಫಸ್ಟ್ ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನನಗೆ 3 ಸೀಟ್ಸ್ ಆಯ್ತು ಅಂತ ಅಂದ್ರೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಕ್ ಹೋಗಲ್ಲ ಅಂತ ಹೇಳ್ತೀನಿ ಆಯ್ತಾ. ಆ ರೀತಿ ನೀವು ಅರ್ಜೆನ್ಸಿ ಕ್ರಿಯೇಟ್ ಮಾಡಿದ್ರೆ ಅನ್ಕೊಳ್ಳಿ, ಅವ್ರು ಸೀಟ್ ಕನ್ಫರ್ಮ್ ಮಾಡ್ತಾರೆ. ಆಮೇಲೆ ಅವ್ರೇನು ಆಗಿಲ್ಲ ಅಂತಂದ್ರೆ ಕಾಲ್ ಮಾಡಿ. ಮೆಸೇಜಸ್ ಅಲ್ಲಿ ಏನು ಮಾಡಕ್ ಹೋಗ್ಬಿಡಿ, ಕಾಲ್ ಮಿ ಅಂತ ಹಾಕಿ ಮಾತಾಡಿ. ಅವ್ರು ಹಾಕೊಳ್ತಂದ್ರೆ ಓಕೆ. ಸೊ ಮತ್ತೆ ಇನ್ನೊಂದು ಹೇಳಿರ್ಬೇಕು ನೋಡಿ, ನೀವು ಹಾಕೊಳ್ಳುವಾಗ ಸೀಟ್ ಕನ್ಫರ್ಮ್ ಮಾಡುವಾಗ ನನಗೆ ಒಂದು ಮೆಸೇಜ್ ಹಾಕಿಲ್ಲ ಅಂದ್ರೆ ಕಾಲ್ ಮಾಡಿ ಫಸ್ಟ್ ಅಂತ ಹೇಳ್ಬೇಕಾಗುತ್ತೆ. ಅವಾಗ ಸ್ವಲ್ಪ ಅಟ್ಯಾಚ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಆಮೇಲೆ ಅವ್ರು ಕಾಲ್ ಮಾಡಿ ಸೊ ಮ್ಯಾಮ್ ಹಾಕೋತೀನಿ ಅಂದ್ಬಿಟ್ಟು ಹಾಕಿ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ವೇಟ್ ಮಾಡಿ, ನಾನು ಮಾತಾಡ್ತೀನಿ ಅಪ್ಡೇಟ್ ಕೊಟ್ಟು. ಸೊ ಅವ್ರು ಎಷ್ಟು ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ಅಂತ ಕೇಳಿ ನಾನು ನಿಮ್ಗೆ ಹೇಳ್ತೀನಿ ಅಂದು. ಸೊ ನಾಳೆ 11 ಗಂಟೆವರೆಗೂ ನಾನು ರಿಕ್ವೆಸ್ಟ್ ಮಾಡಿದೆ, ಬಟ್ ಈ ತರ ಇದೆ, ನೆಕ್ಸ್ಟ್ ನ್ಯೂ ಬ್ಯಾಚಸ್ಗೆ ರೆಡಿ ಮಾಡ್ತಾರೆ, ನೆಕ್ಸ್ಟ್ ಬ್ಯಾಚ್ಗೆ ಸೀಟ್ ಕೊಡಬೇಕು ಅಂತ ಆ ತರ ಹೈಪ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಕ್ಲಿಯರ್ ಆಯ್ತಾ? ಎಸ್ ಗೈಸ್, ನಿಮಗೇನೋ ಡೌಟ್ಸ್ ಇದೆಯಾ? ಈ ತರ ಇದ್ರೆ ಮಾಡ್ಬೋದಲ್ಲ, ಕ್ಲಾರಿಟಿ ಸಿಗ್ತಲ್ಲ. ಡಾಕ್ಯುಮೆಂಟ್ಸ್ ಹಾಕೊಳ್ಳೋಕ್ಕೆ ನೆಗೆಟಿವ್ಸ್ ಆಗಿರ್ಬೋದು, ಏನಾರ ಮಾಡ್ಬಿಡ್ತಾರೆ, ಎಲ್ಲ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಯಾಕೆ ನಾವು ಡಾಕ್ಯುಮೆಂಟ್ಸ್ ಇಸ್ಕೊಳ್ತೀವಿ ಅಂತಾನು ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ. ಇದು ಮಿನಿಮಮ್ 7 ಮಿನಿಟ್ಸ್ ಅಲ್ಲೇ ಮುಗ್ದೋಗ್ಬಿಡುತ್ತೆ, ಜಾಸ್ತಿ ಎಲ್ಲ ತಗೊಳಲ್ಲ, 10-15 ನಿಮಿಷ ಎಲ್ಲ ತಗೊಳಲ್ಲ. ನೀವ್ಯಾಕ್ರಿ ಅಮೌಂಟ್ ಇಲ್ಲ ಅಂತ ಹೇಳ್ತೀರಾ? ನೀವ್ಯಾಕೆ ಅಮೌಂಟ್ ಇಲ್ಲ ಅಂತ ಹೇಳ್ತೀರಾ? ಅವ್ರು ನೋಡಿ ಕೇಳೋದು ಒಂದೇ, ಇನ್ವೆಸ್ಟ್ಮೆಂಟ್ ಇದೆಯಾ ನೋಡಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನ್ ಗೊತ್ತಾ? ಜಸ್ಟ್ ನಾನು ಯಾವುದೇ ಕಾರಣಕ್ಕೂ ಅಮೌಂಟ್ ಪೇ ಮಾಡೋದಿರಲ್ಲ, ಹಂಗೇನಿರಲ್ಲ. ಇನ್ವೆಸ್ಟ್ಮೆಂಟ್ ಅಂದ್ರೆ ನೋಡಿ, ನಿಮಗೆ ಅಮೌಂಟ್ ಬಂದ್ರೆ ಬರುತ್ತೆ, ಇಲ್ಲ ಹೊರಟೋಗ್ಬಿಡುತ್ತೆ ಅಲ್ವಾ, ಆ ರೀತಿ ಇರುತ್ತೆ. ಬಟ್ ಆ ರೀತಿ ಎಲ್ಲ ಅವಕಾಶ ಇರಲ್ಲ ಫಾರ್ ಎವರ್ ಅಲ್ಲಿ. ಓಕೆ, ನಿಮಗೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಅನ್ನೋದು ಏನಿರಲ್ಲ. ನಿಮಗೆ ಬೆನಿಫಿಟ್ಸ್ ಅನ್ನೋದೇ ಜಾಸ್ತಿ ಇರುತ್ತೆ. ಬಟ್ ಬೆನಿಫಿಟ್ಸ್ ನ ಅರ್ಥ ಮಾಡ್ಕೊಂಡು ನೀವು ನೆಕ್ಸ್ಟ್ ಪ್ರೊಸೀಜರ್ನ ಡಿಸಿಷನ್ ತಗೊಂಡು ನೀವು ಸ್ಟಾರ್ಟ್ ಅಪ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ನೀವು ಅಷ್ಟೇ ಹೇಳಿ, ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ವಾ? ಸೊ ಡೋಂಟ್ ವರಿ, ನೀವು ನನ್ನ ಅಕೌಂಟಿಗೆ ಹಾಕಕ್ಕಾಗಲ್ವಾ? ಸೊ ನಾನು ವಿಡಿಯೋ ಕಾಲ್ ಮಾಡ್ತೀನಿ ಆಯ್ತಾ, ID ಕ್ರಿಯೇಷನ್ ಮಾಡ್ತೀನಿ. ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಂದಾನೇ FLPಗೆ ಪೇ ಮಾಡಿ ಅಂತ FLP ಮಾಡಿಸ್ಕೊಳ್ಳಿ. ನಿಮಗೆ ಅಲ್ಲಿ ಆಗಲ್ಲ ಅಂತ ಅಂದ್ರೆ ಸೊ ನೀವೇನ್ ಮಾಡಿ ಅಂದ್ರೆ ನಿಮ್ ಲೀಡರ್ಸ್ ಕಾಂಟ್ಯಾಕ್ಟ್ ತಗೊಳ್ಳಿ, ಕಾನ್ಫರೆನ್ಸ್ ಕಾಲ್ ತಗೊಂಡು ಸೊ ಅವ್ರಿಗೆ ಹೈಪ್ ಕ್ರಿಯೇಟ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕಿ ಅವರಿಂದ ನೀವು ನೆಕ್ಸ್ಟ್ ಪ್ರೊಸೀಜರ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಅಷ್ಟೇ ಆಯ್ತಾ. ಸೊ ನಮ್ಮ ಅಕೌಂಟಿಗೆ ಹಾಕಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವೇನ್ ಮಾಡಿ, ಫಾರ್ ಎವರ್ದು ವ್ಯಾಲೆಟ್ ಇರುತ್ತೆ, 1000 ಮೇಲ್ಗಡೆ ಅದು ತಗೊಳುತ್ತೆ. ಸೊ ವ್ಯಾಲೆಟಿಗೆ ಹಾಕ್ಸ್ಕೊಂಡು ಅಲ್ಲಿಂದ ಆರ್ಡರ್ ಹಾಕ್ಸಿ OTP ತಗೊಂಡು. ಕ್ಲಿಯರ್ ಆಯ್ತಾ? ಎಸ್ ಗೈಸ್, ಬಟ್ ಇದು ನೀವು ಇದಾದ್ಮೇಲೆ ನೀವು ಅವ್ರು ಹಾಕಿದ್ಮೇಲೆ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಚೆಕ್ ಮಾಡಬೇಕು. ಬಿಲೋ 18 ಯಾವುದೇ ಕಾರಣಕ್ಕೂ ತಗೊಳಂಗಿಲ್ಲ. ಇನ್ ಕೇಸ್ ತಗೊಂಡ್ರಿ ಅನ್ಕೊಳ್ಳಿ, ನಿಮ್ಮ ID ಟರ್ಮಿನೇಟ್ ಆಗುತ್ತೆ, ಜೈಲಿಗೆ ಹೋಗ್ತೀರಾ ಆಯ್ತಾ. ಇನ್ನೊಂದೇನಪ್ಪಾ ಅಂದ್ರೆ ಬೇರೆ ID ಮೇಲೆ, ಪೇರೆಂಟ್ಸ್ ID ಮೇಲೆ ಅವ್ರು ಯಾರ್ದು ವರ್ಕ್ ಸ್ಟಾರ್ಟ್ ಆಗಂಗಿಲ್ಲ. ಬಂದ ಸೆಕೆಂಡಿಗೆನೆ ಅವರು 10 ನಿಮಿಷದಲ್ಲಿ ID ಕ್ರಿಯೇಟ್ ಆಗಿ ಆರ್ಡರ್ ಕೂಡ ಹಾಕಿರ್ಬೇಕು. ನಿಮ್ಮ ಏನು ಇನ್ಫಾರ್ಮ್ ಮಾಡಿರ್ಬೇಕಾಗುತ್ತೆ, ನಿಮ್ಮ ಅಪ್ಲೈನ್ಸ್ಗೆ ಸೀನಿಯರ್ಸ್ಗೆ ಇನ್ಫಾರ್ಮ್ ಮಾಡಿರ್ಬೇಕು. ಮತ್ತೆ ನಿಮಗೆ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ಫಸ್ಟ್ ಥಿಂಗ್ ಬಂದ ಸೆಕೆಂಡ್ಗೆನೆ ಅವ್ರಿಗೆ ಐಪ್ ಕ್ರಿಯೇಟ್ ಮಾಡಿ ನಿಮ್ಮ ಅಪ್ಲೈನ್ಸ್ ಹತ್ರ ಬಿಡ್ಬೇಕಾಗುತ್ತೆ. ನೀವ್ ಇಟ್ಕೊಂಡು ಏನು ಮಾಡಂಗಿಲ್ಲ. ಆಧಾರ್ ಕಾರ್ಡ್ ಇಲ್ದೇನೆ ಯಾರು ಬದುಕಿಲ್ಲ ಅಲ್ಲ, ಆಧಾರ್ ಕಾರ್ಡ್ ಇರುತ್ತೆ. ಸೊ ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಆಧಾರ್ ಕಾರ್ಡ್ನ ಇಸ್ಕೋಬೇಕಾಗುತ್ತೆ ಅಷ್ಟೇ ಆಯ್ತಾ. ಸೊ ಆಧಾರ್ ಕಾರ್ಡ್ ಪ್ರಾಪರ್ ಆಗಿ ಇಸ್ಕೊಂಡು ಮಾಡಿಸ್ಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಏನಿಲ್ಲ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇಸ್ಕೊಂಡು ನೀವು ಅದನ್ನ ಅರ್ಥ ಮಾಡಿಸಿದ್ರೆ ಯಾರೋ ಆಲ್ಮೋಸ್ಟ್ ಆಲ್ ಆಧಾರ್ ಕಾರ್ಡ್ ಇಲ್ಲ, ನಾಟ್ ಅಪ್ಡೇಟೆಡ್, ನೋ ಪ್ರಾಬ್ಲಮ್. ಅಪ್ಡೇಟೆಡ್ ನಾಟ್ ಅಪ್ಡೇಟೆಡ್ ಅಂದ್ರೆ ಅದೇನು ಇರಲ್ಲ. ಅಪ್ಡೇಟ್ ಆಗಿದ್ರು ಕೂಡ ಅಲ್ಲಿ 18 ಏಜ್ ಆಗಿರುತ್ತೆ ತಾನೇ, ನೋ ಪ್ರಾಬ್ಲಮ್. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ರು ಕೂಡ ನೀವು ಹಾಕಿ ಅಲ್ಲಿ ತಗೊಳುತ್ತೆ ಆಯ್ತಾ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಸ್ಪೆಷಲಿ ಹೌಸ್ ವೈಫ್ ಅಂತ ಬಂದಾಗ ನೋಡಿ, ಎರಡೆರಡು ಆಧಾರ್ ಕಾರ್ಡ್ ಇರುತ್ತೆ ಮೇನ್ ಥಿಂಗ್.
ಯಾಕಂದ್ರೆ ಅವರು ಬಿಫೋರ್ ಅವ್ರ ಅಪ್ಪ ನೇಮ್ ಕೊಟ್ಟಿರ್ತಾರೆ, ಆಫ್ಟರ್ ಅವರು ಹಸ್ಬೆಂಡ್ ನೇಮ್ ಕೊಟ್ಟಾಗ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಫಸ್ಟ್ ಅದನ್ನ ಡಿಸೈಡ್ ಮಾಡಿ, ನಿಮ್ಮ ಹತ್ರ ಯಾವ ಆಧಾರ್ ಕಾರ್ಡ್ ಇದೆ, ಅಪ್ಡೇಟೆಡ್ ಇದೆಯಾ ಇಲ್ವಾ, ಮತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎರಡು ಸೇಮ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಚೆಕ್ ಮಾಡಿ ನೆಕ್ಸ್ಟ್ ನೀವು ಹಾಕ್ಬೇಕಾಗುತ್ತೆ. ಸುಮ್ನೆ ಆಗ್ಬೇಡಿ ಹೌಸ್ ವೈಫ್ ಅಂತ ಬಂದಾಗ, ಯಾಕಂದ್ರೆ ಅಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮ್ಯಾಮ್ ಇದು ಹಳೆ ಆಧಾರ್ ಕಾರ್ಡು ನಾನು ಅಪ್ಡೇಟ್ ಆಗಿರೋದು ಬೇಡ ಇದೆ, ಅದ್ರದ್ದು ಪಾನ್ ಕಾರ್ಡ್ ಇದೆ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ನೀವು ಕೊಟ್ಟಿದ್ದೀರ ಅಂದ ತಕ್ಷಣ ಆಧಾರ್ ಕಾರ್ಡ್ ನೋಡ್ಬಿಟ್ಟು ಸುಮ್ನೆ ಐಡಿ ಕ್ರಿಯೇಟ್ ಮಾಡೋದಲ್ಲ, ಆಯ್ತಾ. ಸೊ ಅದಕ್ಕೆ ಪ್ರತಿಯೊಂದು ಕೂಡ ಚೆಕ್ ಮಾಡೋದು ಇಂಪಾರ್ಟೆಂಟ್. ನೀವ್ ಏನೇ ಒಂದ್ ಮಾಡೋಕ್ಕಿಂತ ಮುಂಚೆ ಬಿಫೋರ್ ನೀವು ಥಿಂಕ್ ಮಾಡಿ ವೆರಿಫೈ ಮಾಡ್ಕೊಂಡು ಮಾಡಿ. ಓಕೆನಾ? ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಹ್ಮ್. ಎಸ್ ಗೈಸ್, ಇದ್ರಲ್ಲಿ ಏನೋ ಡೌಟ್ಸ್ ಇದೆಯಾ? ಹ್ಮ್. ಡೌಟ್ಸ್ ಇದ್ರೆ ಕೇಳಿ.